ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಗೇಮ್ಸು ಸ್ಟಾರ್ಟ್ ಆಗಿಬಿಡುತ್ತೆ. ಗೇಮಲ್ಲಿ ಏನು ಹೇಳ್ತಾರೆ, ಫಸ್ಟು ಹೆಂಡತಿಯವರಿಗೆ ಗಂಡನಾದವರು ಲೆಟರ್ ಬರಿಬೇಕು, ಪತ್ರ ಬರಿಬೇಕು ಅಂತ ಹೇಳ್ತಾರೆ. ಎಲ್ಲರೂ ಒಬ್ರೊಬ್ಬರಾಗಿ ಪತ್ರ ಬರೆದಿರೋದನ್ನ ಓದ್ತಾ ಇರ್ತಾರೆ. ಕಿಶನ್ನ ಕರೀತಾರೆ. ಕಿಶನ್ನು ಅಷ್ಟೇ, ಆದರೆ ಅವನು ಅದರಲ್ಲಿ ಪೂಜೆಗಿಂತ ಜಾಸ್ತಿ ಭಾಗ್ಯನ ಬಗ್ಗೆನೇ ಎಲ್ಲ ಹೇಳ್ತಿರ್ತಾನೆ. ಇದನ್ನು ಕೇಳಿ ಪೂಜಂಗಂತೂ ತುಂಬ ಸಿಟ್ಟು ಬಂದುಬಿಡುತ್ತೆ. ಇನ್ನೇನು ಲೆಟರ್ ಮುಗಿಯುತ್ತೆ ಅನ್ನೋಷ್ಟೊತ್ತಿಗೆ ಸೀದಾ ಹೋಗಿಬಿಡ್ತಾಳೆ. ಈ ಕಡೆ ಪೂಜೆ ಸಿಟ್ಟು ಮಾಡಿಕೊಂಡು ಹೋಗೇ ಬಿಡ್ತಾನೆ. ಕಿಶನು ಅವಳನ್ನೇ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಈ ಕಡೆ ಬಂದರೆ ನೆಕ್ಸ್ಟು ಆದಿನ ಕರೀತಾರೆ. ಆದಿಯವರೇ, ನೀವು ಲೆಟರ್ನ ಓದಿ ಅಂತ, ನಿಮ್ಮ ಲೆಟರ್ ಬರ್ದಿರೋದನ್ನ ಓದಿ ಅಂತ ಆ್ಯಂಕರ್ ಅವಳು ಹೇಳ್ತಾಳೆ. ಆದರೆ ಆದಿ ಏನು ಲೆಟರಲ್ಲಿ ಬರ್ದಿರಲ್ಲ. ಇದೇನು ಆದಿಯವರೇ, ಬರೀ ಬಿಳಿ ಪೇಪರೇ ಉಂಟು, ಯಾಕೆ ನಿಮ್ಮ ಹೆಂಡತಿ ಬಗ್ಗೆ ಒಂದು ಪದನೂ ಬರೆಯೋಕ್ಕಿಲ್ವಾ ಅಂತ ಆ್ಯಂಕರ್ ಅವಳು ಕೇಳ್ತಾಳೆ. ಅಷ್ಟೊತ್ತಿಗೆ ಅವರು ನನಗೆ ಪದಗಳಲ್ಲಿ ವರ್ಣಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಆದಿ ಭಾಗ್ಯನ ಬಗ್ಗೆ ತುಂಬ ಹೊಗಳುತ್ತಾ ಇರ್ತಾನೆ. ಈ ಕಡೆ ಎಲ್ಲ ಮುಗ್ದಮೇಲೆ ಆ್ಯಂಕರ್ ಕೇಳ್ತಾರೆ, ಸರಿ ಭಾಗ್ಯ, ನೀವೇನು ಇದ್ರ ಬಗ್ಗೆ ಅಭಿಪ್ರಾಯ ಹೇಳ್ತೀರಾ ಅಂತ ಭಾಗ್ಯನ ಕರೆದು ಹೇಳ್ತಾರೆ, ನೀವು ರಿಸಲ್ಟಿಗೋಸ್ಕರ ಈ ಲೆಟರ್ನ ಇಟ್ಕೊಂಡಿದ್ರಿ, ಆದರೆ ಇದನ್ನು ನನಗೋಸ್ಕರ ಕೊಡಿ ಅಂತ ಇಸ್ಕೊಂಡ್ಬಿಡ್ತಾಳೆ. ನನ್ನನ್ನು ಅರ್ಥ ಮಾಡ್ಕೊಂಡಿರೋ ಒಳ್ಳೆ ಗೆಳೆಯನಾಗಿ ನನಗೆ ಪಾರ್ಟ್ನರ್ ಸಿಕ್ಕಿದ್ದಾರೆ. ನಾವು ಜೀವನದಲ್ಲಿ ಎಲ್ಲದನ್ನೂ ಮುಗೀತು ಅನ್ನುವಾಗ ನನಗೆ ಒಳ್ಳೆ ಗೆಳೆಯನಾಗಿ ಸಂಗಾತಿಯಾಗಿ ಆದಿಯವ್ರು ಸಿಕ್ಕಿದ್ದಾರೆ ಅಂತ ಅವಳು ಸಹ ಆದಿ ಬಗ್ಗೆ ಹೊಗಳ್ಕೊಂಡಿರ್ತಾರೆ. ಇದನ್ನು ಕೇಳಿದ ತಕ್ಷಣ ಆ್ಯಂಕರಿಗೆ ತುಂಬ ಖುಷಿಯಾಗಿಬಿಡುತ್ತೆ. ಸರಿ, ಹಾಗಾದರೆ ಈಗ ವಿನ್ನರ್ ಯಾರು ಗೊತ್ತಾ, ಇನ್ಯಾರು ವಿನ್ನರ್ ನೀವೇ ಹೇಳಿ ಅನ್ನೋಷ್ಟೊತ್ತಿಗೆ ಎಲ್ಲ ಕಪಲ್ಸ್ ಸಹ ಆದಿ ಭಾಗ್ಯ ಅಂತ ಹೇಳ್ತಿರ್ತಾರೆ. ಅಂದರೆ ಈ ಗೇಮ್ನ ವಿನ್ ಆಗಿದ್ದು ಆದಿ ಮತ್ತು ಭಾಗ್ಯ. ಇಲ್ಲಿ ಪೂಜಾ ಅಂತೂ ತುಂಬ ಸಿಟ್ಟಾಗಿ ನಿಂತ್ಕೊಂಡಿರ್ತಾಳೆ. ಅಲ್ಲ, ಯಾವಾಗಲೂ ನೋಡಿದರೆ ಇವನಿಗೆ ಅಕ್ಕ ಭಾವ, ಅತ್ತಿಗೆ ಭಾವ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ನನ್ನ ಬಗ್ಗೆ ಒಂಚೂರು ಅವನಿಗೆ ಪ್ರೀತಿ ಇಲ್ಲ, ಒಂದು ಜಾತಿ ಅಣ್ಣ ಅಂತ ಹೇಳ್ತಾನೆ. ಅಣ್ಣ ಇಲ್ಲ ಅಂದರೆ ಅತ್ತಿಗೆ. ಯಾಕೆ ಇವನಿಗೆ ನಮ್ಮದೇ ಒಂದು ಪುಟ್ಟ ಸಂಸಾರ, ಅದೆಲ್ಲ ಯೋಚನೆನೇ ಇಲ್ಲ ಅಲ್ಲ, ಇವನ ಜೊತೆ ನಾನು ಬರಲೇಬಾರ್ದಿತ್ತು ಅಂತ ಈ ಕಡೆ ತುಂಬ ಪೂಜಾ ಬೇಜಾರು ಮಾಡ್ಕೊಂಡಿರ್ತಾಳೆ. ಕಿಶನ್ ಬಂದು, ಯಾಕೆ ಪೂಜಾ ಸಡನ್ನಾಗಿ ಬಂದೆ, ಅಲ್ಲಿಂದ ಏನಾಯಿತು ಅಂದಾಗ, ಮತ್ತಿನ್ನೇನು, ನಿನ್ನನ್ನು ನಾನು ಊಟಕ್ಕೆ ಕರೆದೆ, ಆದರೆ ನೀನು ಅವಾಗ ಬಂದ್ಯಾ, ಇಲ್ಲ, ಅಕ್ಕ ಹೇಳಿದ ಒಂದೇ ಮಾತಿಗೆ ಏನು ಹೇಳದೆ ಬಂದುಬಿಟ್ಟೆ. ಆಮೇಲೆ ಗೇಮ್ಸ್ ಆಡೋಣ ಅಂದವಾಗೂ ಅಷ್ಟೇ, ನನಗೆ ಮೂಡೇ ಇಲ್ಲ, ಟಯರ್ಡ್ ಆಗಿದ್ದೀನಿ ಅಂತ ಏನೇನೋ ಸುಳ್ಳು ಹೇಳಿದೆ. ಆದರೆ ಭಾವ ಮತ್ತು ಅಕ್ಕ ಹೇಳಿದ ತಕ್ಷಣ ಒಪ್ಕೊಂಡೆ. ನಿನಗೆ ಒಂಚೂರು ನನ್ನ ಮೇಲೆ ಬೆಲೆನೇ ಇಲ್ಲ, ನನ್ನ ಮಾತಿಗಂತೂ ಬೆಲೆನೇ ಇಲ್ಲ. ಅವ್ರು ಹೇಳಿದ ತಕ್ಷಣ ಎಲ್ಲ ಒಪ್ಕೊಂಡು ಬಿಡ್ತೀಯ, ಯಾಕೆ ನಿನಗೆ ಅವ್ರ ಮೇಲಿರೋಷ್ಟು ಪ್ರೀತಿ ನನ್ನ ಮೇಲಿಲ್ವಾ ಅಂತ ಈ ಕಡೆ ಪೂಜಾ ತುಂಬ ಸಿಟ್ಟು ಮಾಡ್ಕೊಂಡಿರ್ತಾಳೆ. ಕಿಶನ್ ಹೇಳ್ತಾನೆ, ಅಲ್ಲ, ನೀನು ಸ್ವಂತ ಅಕ್ಕನ ಮೇಲೆ ಸಿಟ್ಟು ಮಾಡ್ಕೊತಿದ್ಯಾ, ಏನು ಹೇಳೋದು, ಈ ಸಿಲ್ಲಿ ರೀಸನಿಗೋಸ್ಕರ ಸಿಟ್ಟು ಮಾಡ್ಕೊಂಡು ಬಂದಿದೆಯಲ್ಲ ಅಂದಾಗ, ನನಗೆ ಅಕ್ಕ ಮತ್ತು ಭಾವನ ಮೇಲೆ ನೀನು ತೋರಿಸ್ತಿರೋ ಕಾಳಜಿ ಪ್ರೀತಿ ಮೇಲೆ ಅಭಿಮಾನ ಇದೆ, ಆದರೆ ನಮ್ಮದು ಅಂತ ಒಂದು ಪ್ರೀತಿ ಸಂಸಾರ ಅನ್ನೋದು ಉಂಟಲ್ಲ, ನನಗೆ ನೀನು ಯಾವಾಗಲೂ ಭಾವನ ಮೇಲೆ ಆ ಥರ ಕೈ ಚಾಚೋದು ದುಡ್ಡಿಗೋಸ್ಕರ ಅದೆಲ್ಲ ನನಗಿಷ್ಟ ಆಗಲ್ಲ. ನಮ್ಮದೇ ಸಂಸಾರ, ನಮ್ಮದಿಬ್ರದ್ದೇ ಆದ ಒಂದು ಮಗು, ನಮ್ಮದೇ ಒಂದು ಪ್ರಪಂಚ ಇರಬೇಕು ಅಂತ ತುಂಬ ಆಸೆ ಪಟ್ಟೆ. ಆದರೆ ನೀನಂತೂ ಯಾವುದಕ್ಕೂ ಅದನ್ನು ಯೋಚನೆನೇ ಮಾಡಲ್ಲ, ಯಾವಾಗಲೂ ನೋಡಿದರೆ ಸಾಕು ಅದಕ್ಕೆ ಅಣ್ಣ ಅಂತ ಹೇಳ್ತಾನೆ ಇರ್ತೀಯ ಅಂತ ಈ ಕಡೆ ಪೂಜಾ ಹೇಳ್ತಿರುವಾಗ ಅವನಿಗೆ ಸಿಟ್ಟು ಬಂದುಬಿಡುತ್ತೆ. ಇವರಿಬ್ಬರು ಜಗಳ ನೋಡಿ ಯಾರೋ ಒಬ್ಬ ಅಲ್ಲಿ ನೋಡ್ಕೊಂಡು ಹೋಗ್ತಿರ್ತಾನೆ. ನೋಡು, ನೀನು ಇಲ್ಲಿ ಬಂದು ಸಹ ಎಲ್ಲೋ ಬಂದ ಮೇಲೆ ಈ ಥರ ಎಲ್ಲ ನಾನ್ಸೆನ್ಸ್ ಕ್ರಿಯೇಟ್ ಮಾಡ್ತೀಯಲ್ಲ ಅಂತ ಸಿಟ್ಟಲ್ಲಿ ಆ ಕಡೆ ಕಿಶನ್ ಹೋಗ್ತಾನೆ. ಇಲ್ಲಿ ತನ್ಮಯ್ ಆಟಾಡ್ತಾ ಕನ್ನಿಕಾ ರೂಮಿಗೆ ಬಂದುಬಿಡ್ತಾನೆ. ಆ ಕನ್ನಿಕಾ ರೂಮಲ್ಲಿ ತುಂಬ ಮೇಕಪ್ ಸೆಟ್ ಇರುತ್ತೆ. ಎಲ್ಲ ಮೇಕಪ್ ಸೆಟ್ಟು ಹಾಳು ಮಾಡಿ ಆ ಮೇಕಪ್ನೆಲ್ಲ ಅವನು ಹಾಕ್ಕೊಂಡು, ಅಯ್ಯೋ ನಾನು ಇಷ್ಟು ಕೆಡ್ತಾಗಿ ಕಾಣ್ತಿದ್ದೀನಲ್ಲ, ಬೇಡ ಇದನ್ನು ನಾನು ಒರೆಸೋದು ಬೇಡ, ಕನ್ನಿಕಾ ಆಂಟಿನ ಹೆದರ್ಸ್ತೀನಿ, ಆಮೇಲೆ ಕ್ಲೀನ್ ಮಾಡ್ಕೊಳ್ತೀನಿ ಅಂತ ಮಾಡ್ತಾನೆ. ಈ ಕಡೆ ಮೀನಾಕ್ಷಿ ಅಂತೂ ತುಂಬ ಸಿಟ್ಟು ಮಾಡ್ಕೊಂಡಿರ್ತಾಳೆ. ಯಾಕಂದರೆ ಆದಿ ಬೇರೆ ಹನಿಮೂನ್ಗೆ ಹೋಗುವಾಗ ಇವಳಿಗೊಂದು ಮಾತು ಹೇಳೇ ಹೋಗಿರಲ್ಲ. ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಟೆರೆಸ್ ಮೇಲೆ ನಿಂತ್ಕೊಂಡು ತುಂಬ ಸಿಟ್ಟಲ್ಲಿರ್ತಾಳೆ. ಬೇಕು ಅಂತ ಕನ್ನಿಕಾ ಬಂದು, ಅತ್ತೆ ಬನ್ನಿ ಊಟಕ್ಕೆ, ಎಲ್ಲರೂ ಕಾಯ್ತಾ ಇದ್ದೀವಿ, ಅದು ಅಲ್ಲದೆ ಇವತ್ತು ನೆಮ್ಮದಿಯಾಗಿ ನೀವು ಊಟ ಮಾಡ್ಬೋದು, ಯಾಕೆ ಗೊತ್ತಾ, ಆ ಭಾಗ್ಯ ಮತ್ತು ಆದಿಬ್ರು ಮನೇಲಿಲ್ಲ, ನಾವು ಚೆನ್ನಾಗಿ ಊಟ ಮಾಡ್ಬೋದು ಬನ್ನಿ ಅಂದಾಗ ಮೀನಾಕ್ಷಿಗೆ ತುಂಬ ಸಿಟ್ಟಿರುತ್ತೆ. ನನಗೆ ಊಟನೂ ಬೇಡ ಏನು ಬೇಡ, ನೀನು ಇಲ್ಲಿಂದ ಫಸ್ಟ್ ಹೋಗು ಅಂತ ಕನ್ನಿಕನಿಗೆ ಹೇಳ್ತಾರೆ. ಈ ಕಡೆ ಕನ್ನಿಕಾ ಹೋಗ್ತಿರೋಳು ವಾಪಸ್ ಬಂದು, ಅಲ್ಲ ಅತ್ತೆ,
ಬ್ರೋ ನಿಮಗೆ ಒಂದು ಮಾತು ಹೇಳೋದೇ ಹೋಗ್ಬಿಟ್ರಲ್ಲ ನೋಡಿದ್ರಾ, ಭಾಗ್ಯನ ಮದುವೆ ಆಗಿ ಬಂದಮೇಲಿಂದ ಅವಳ ಹಿಂದೆನೇ ಸುತ್ತೋದಾಗಿದೆ, ನಿಮ್ಮನ್ನು ಮರ್ತೇ ಬಿಟ್ಟಿದ್ದಾರೆ ಅಂತ ಬೇಕು ಅಂತ ಇನ್ನೂ ಅವಳಿಗೆ ಸಿಟ್ಟನ್ನ ಜಾಸ್ತಿ ಮಾಡ್ತಾ ಇರ್ತಾಳೆ. ಆವಾಗ ಮೀನಾಕ್ಷಿಗೆ ತುಂಬ ಸಿಟ್ಟು ಬಂದು ಫಸ್ಟ್ ನೀನು ಇಲ್ಲಿಂದ ಹೋಗು ಅಂತ ಹೇಳಿಬಿಡ್ತಾಳೆ. ಕನ್ನಿಕಾ ಆ ಕಡೆ ಬರ್ತಾಳೆ. ಕನ್ನಿಕಾ ರೂಮಿಗೆ ಬರುತ್ತೆ. ಈ ಗುಂಡಣ್ಣ ಕನ್ನಿಕನ ಹೆದರ್ಸ್ತಾಳೆ. ಕನ್ನಿಕಂಗಂತೂ ಸಿಟ್ಟು ಬರುತ್ತೆ. ನಿನಗೆ ಹೇಳಿದ್ದೆ ತಾನೇ ನನ್ನ ವಸ್ತುನ ಪರ್ಮಿಷನ್ ಇಲ್ಲದೆ ಮುಟ್ಬಾರ್ದು ಅಂತ, ಅದಿರಲಿ ನೀನು ಯಾಕೆ ನನ್ನ ರೂಮಿಗೆ ಬರೋಕ್ಕೆ ಹೋದೆ ಅಂತ ಗುಂಡಣ್ಣಂಗೆ ಕೇಳ್ತಾನೆ. ಅಷ್ಟೊತ್ತಿಗೆ ಕನ್ನಿಕಂಗೆ ಗುಂಡಣ್ಣ ಹೇಳ್ತಾಳೆ, ನಾನು ಬೇಕು ಅಂತ ನಿಮ್ಮ ರೂಮಿಗೆ ಬರಲಿಲ್ಲ, ನನ್ನ ಆಟಾಡ್ತಿರುವಾಗ ನನ್ನ ಬಾಲ್ ಬಂದು ನಿಮ್ಮ ರೂಮಿಗೆ ಬಿತ್ತು, ಮತ್ತು ನಿನ್ನ ಬಾಲ್ನ ತಗೊಂಡು ಸೀದಾ ಹೋಗಬೇಕಿತ್ತು, ಅದು ಬಿಟ್ಟರೆ ನನ್ನ ವಸ್ತುಗಳನ್ನ ಮುಟ್ಟು ಹಾಳು ಮಾಡಿದೆಯಲ್ಲ, ಅದು ಬೇರೆ ನಂದು ಕಾಸ್ಟ್ಲಿ ಗಿಫ್ಟ್ ಅಂತ ಜಗಳ ಮಾಡ್ತಿರ್ತಾರೆ. ಮೊದಲೇ ಮೀನಾಕ್ಷಿಗೆ ತುಂಬ ತಲೆನೋವ್ತಿರುತ್ತೆ. ಇವರಿಬ್ರು ಗಲಾಟೆ ನೋಡಿತ್ತು. ಈ ಮನೇಲೊಂದು ಏನು ಅಂದ್ಕೊಂಡಿದ್ದಾರೆ, ಮನೆ ಅಂದ್ಕೊಂಡಿದ್ದಾರೆ, ಸಂತೆ ಮಾರ್ಕೆಟ್ ಅಂದ್ಕೊಂಡಿದ್ದಾರೆ, ಎಷ್ಟು ಗಲಾಟೆ ಮಾಡ್ತಿದ್ದಾರೆ ಅಂತ ಕಿರ್ಚ್ಕೊಂಡಿರ್ತಾರೆ. ಈ ಕಡೆ ನೆಕ್ಸ್ಟ್ ಗೇಮ್ ಸ್ಟಾರ್ಟ್ ಆಗಿಬಿರುತ್ತೆ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾಳೆ ಈ ಆ್ಯಂಕರ್. ಅಷ್ಟೊತ್ತಿಗೆ ಒಬ್ಬರು ಆಡ್ತಾ ಇರ್ತಾರೆ. ಕೊನೆಯದಾಗಿ ಭಾಗ್ಯ, ಆದಿ, ಕಿಶನ್ ಮತ್ತು ಪೂಜಾ ಸಹ ಗೇಮ್ ಆಡ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.